ಇಲಾಖೆಯಲ್ಲಿ ಲಂಚ ಆರೋಪ ಕಲಾಪ ಆರಂಭ ಆಗ್ತಾ ಇದ್ದಂತೆ ಪ್ರತಿಧ್ವನಿಸಿದ್ದಾವೆ ಇದೀಗ ಅಬಕಾರಿ ಗದ್ದಲಗಳು. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟನ್ನ ಕೂಡ ಹಿಡಿದಿದ್ದಾರೆ ವಿರೋಧ ಪಕ್ಷದವರು. ಕಲಾಪ ಆರಂಭವಾಗುತ್ತಿದ್ದಂತೆ ಬಾವಿಗಿಳಿದಿದ್ದಾರೆ ವಿಪಕ್ಷಗಳ ಸದಸ್ಯರು. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಆರೋಪ ಕಲಾಪ ಆರಂಭವಾಗುತ್ತಿದ್ದಂತೆ ಇದೀಗ ಅಬಕಾರಿ ಗದ್ದಲ ಪ್ರತಿಧ್ವನಿಸಿದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಕಲಾಪ ಆರಂಭವಾಗುತ್ತಿದ್ದಂತೆ ಈಗ ಸದನದ ಬಾವಿಗಿಳಿದಿದ್ದಾವೆ ವಿಪಕ್ಷಗಳು. ಸದನದ ಬಾವಿಗಿಳಿದು ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಘೋಷಣೆಗಳನ್ನ ಕೂಗಲಾಗ್ತಾ ಇದೆ. ಈಗಾಗಲೇ ನಿನ್ನೆ ರಾತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರಣಿಯನ್ನ ಕೂತಿದ್ರು ಸದನದಲ್ಲಿ. ಇನ್ನು ಇಂದು ಕಲಾಪ ಆರಂಭ ಆಗ್ತಾ ಇದ್ದಂಗೆ ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಕಲಾಪ ಆರಂಭ ಆಗ್ತಿದ್ದಂಗೆ ಪ್ರತಿಧ್ವನಿಸ್ತಾ ಇರುವಂತದ್ದು ಅಬಕಾರಿ ಇಲಾಖೆ ಲಂಚಾರೋಪ. ಅಬಕಾರಿ ಇಲಾಖೆಯಲ್ಲಿ ಲಂಚ ಆರೋಪ ಕೇಳಿಬಂದಿತ್ತು. ಈ ನಿಟ್ಟಿನಲ್ಲಿ ನಿನ್ನೆ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿತ್ತು. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಭಟಿಸಿದೆ. ಇವತ್ತೇನು ಚರ್ಚೆ ಸಚಿವರಾಗಿ ಗ್ರಾಮ ಪಂಚಾಯತಿ ಸಚಿವರಾಗಿ ಸಿಎಂ ಇವತ್ತ ನಮ್ಮ ಈಶ್ವರಪ್ಪ ಇವತ್ತ ನಮ್ಮ ಪ್ರಿಯಾಂಕಾ ಖರ್ಗೆ ಪಂಚಾಯತ್ ರಾಜ್ ತರಗತಿ ಇವತ್ತು ಪಂಚಾಯತ್ ರಾಜ್ ಯೋಜನೆ ಚರ್ಚೆ ಈ ಕೇಂದ್ರ ಸರ್ಕಾರಕ್ಕೆ ಅಸಹ್ಯ ಆಗೈತಿ, ನರೇಂದ್ರ ಮೋದಿ ಅವ್ರಿಗೆ ಅಸಹ್ಯ ಆಗೈತೆ ಅಂತ ತಿಳ್ಕೊಂಡಿರಿ. ಇವತ್ತು ಇಲ್ಲಿ ಬಂದು ಎಲ್ಲಾಗಿ ನಿಂತಾರ. ಅದಕ್ಕೆ ಇವರಿಗೆ ನಾನಿವರಿಗೆ ವಿನಂತಿ ಮಾಡ್ತಕ್ಕಂಥದ್ದು, ಒಂದು ವಿರೋಧ ಪಕ್ಷವಾಗಿ ನೀವು ಸಲಹೆಯನ್ನು ಕೊಡಿ. ಅದು ಬಿಟ್ಕೊಂಡು ಬಾವಿಗೆ ಒಂದು ಚರ್ಚೆ ಮಾಡ್ತಕ್ಕಂಥದ್ದು, ಇಲ್ಲಿ MLA ಒಂದು ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕೋನರೆಡ್ಡಿ ಅವರೇ ಸಾಕು ನಿಲ್ಲಿಸಿ. ಡ್ಯಾನ್ಸ್ ಮಾಡಕ್ ಬಂದಿಲ್ಲ. ಕೋನರೆಡ್ಡಿ ಅವರೇ ಸಾಕು ನಿಲ್ಲಿಸಿ. ಬಂದೇವೆ ಮಂಡ್ಯಾಗ ಚರ್ಚೆ ಆಗ್ಬೇಕು. ಈ ಕಾಯ್ದೆ ಸ್ಥಾಪನೆ ಆಗಬೇಕು. ಬಡವರಿಗೆ ಕೋನರೆಡ್ಡಿ ಅವರೇ ನಿಲ್ಲಿಸಿ. ಸಾಕು ನಿಲ್ಲಿಸಿ. ಎಲ್ಲ ರಾಮಾಯಣ ಗೊತ್ತಿದೆ ನಿಮ್ಗೆ, ನಿಲ್ಲಿಸಿ. ಈ ಕಾಯ್ದೆಯನ್ನು ರಿಪೀಟ್ ಮಾಡದೇ ಇದ್ರೆ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಕೋನರೆಡ್ಡಿ ಅವರೇ ನಿಲ್ಲಿಸಿ. ದೇಶ ಅಧಿಕಾರದಾಗಿರ್ತಕ್ಕಂಥ ರಾಜ್ಯಗಳು ಕೂಡ ನಿಲ್ಲಿಸಿ. ಕೋನರೆಡ್ಡಿ ಅವರು ಸಹ ಆಗ್ರಹ ಮಾಡ್ತಾ ಇದ್ದಾರೆ ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅಂತೇಳಿ. ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಾಹೇಬರು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದ್ರೆ ಈ ಕಾಯ್ದೆಯನ್ನ ಮರುಸ್ಥಾಪನೆ ಮಾಡಬೇಕು. ಇದು ನಮ್ಮ ಹಕ್ಕು. ಗ್ರಾಮ ಸ್ವರಾಜ್ಯದಿಂದ ನಾವು ಬೆಳೆಯಲಿಕ್ಕೆ ಸಾಧ್ಯ ಇದೆ. ಅಧ್ಯಕ್ಷ ಇವ್ರನ್ನ ಸ್ವಲ್ಪ ಹೊರಗೆ ಹಾಕ್ಬಿಡಿ ಸರ್, ಮುಗಿತು. ನಿನ್ನೆ ಲೋಕಸಭೆಯಲ್ಲಿ 8 ಮಂದಿ ಹೊರಗೆ ಹಾಕ್ಯಾರ. ಇವ್ರೆಲ್ಲರೂ ಹೊರಗೆ ಚರ್ಚೆ ಮಾಡೋಣ. ಈಗ ನಾವು ಮಾತಾಡ್ತೀವಿ, ಯಾರಿಗೆ ಕೇಳುತ್ತೆ? ಇಲ್ಲಕ್ಕೆ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಯಲಿ. ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಯಲಿ. ಈಗ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮನ ಚರ್ಚೆಗಾರ ಕೊಡಿ. ಡ್ಯಾನ್ಸ್ ಮಾಡ್ಲಿ ಅವ್ರು ಸಂಜೆ ಮಠ. ಇಲ್ಲಕ್ಕೆ ನರೇಂದ್ರ ಮೋದಿ ಸಾಹೇಬ್ ರಾಜೀನಾಮೆ ಕೊಡ್ಲಿ, ಮಂಡ್ಯಾಗ ಮರುಸ್ಥಾಪನೆ ಮಾಡ್ಲಿ. ಎರಡರಾಗ ಒಂದು ತೀರ್ಮಾನಕ್ಕೆ ಬರಬೇಕು. ನಿಮ್ ಶೋ ಎಲ್ಲ ಇಡೀ ರಾಜ್ಯ ಜನ ನೋಡ್ಯಾರ, ಅದಕ್ಕೆ ನಿಮ್ಮನ್ನ ಅಲ್ಲಿ ಕೂರ್ಸ್ಯಾರ. ನಿಮ್ ಶೋ ಎಲ್ಲಾರು ನೋಡ್ಯಾರ, ನೋಡಾಗಿದೆ. ಮತ್ತೆ ಹಿಂಗ ಮಾಡಿದ್ರೆ ಮತ್ತೆ ನೀವು ಅಲ್ಲೇ ಕೂರ್ತೀರಿ. ಒಳ್ಳೆ ಸಲಹೆಗಳನ್ನು ಕೊಡಿ ಸರ್ಕಾರಕ್ಕೆ.
ಮೋಹನ್ ರೆಡ್ಡಿ ನೀವು ಸಬ್ಜೆಕ್ಟ್ ಮಾತಾಡಿ. ಏನ್ ಮಾತಾಡ್ತಾರೆ? ಬಸವರಾಜ ಬಚ್ಚೇಗೌಡ ಏನ್ ಮಾತಾಡ್ತಾರೆ ಸರ್? ಶಿವಲಿಂಗೇಗೌಡ ಮಾತಾಡಲಿ. ಶರತ್ ಮಾತಾಡಿ. ಒಂದ್ ಸೆಕೆಂಡ್ ಎತ್ನಲ್ಲ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಇವತ್ತೇನು ಧರಣಿ ಮಾಡ್ತಾ ಇದ್ದಾರೆ. ಇವತ್ತು ತಿಮ್ಮಾಪುರ ಅವರು ಏನು ಈ ಭ್ರಷ್ಟಾಚಾರದ ಹಗರಣ ಮಾಡಿದ್ದಾರೆ. 6,000 ಕೋಟಿ ರೂಪಾಯಿ ಹಗರಣ ಈ ರಾಜ್ಯದಲ್ಲಿ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಕೆರೆಗಳನ್ನ ನೀಡಿದಂತ ಹಗರಣ ಆಗಿರ್ಬೋದು, ಎಲ್ಲ ಇವತ್ತು ಅದಕ್ಕೆ ಹೋರಾಟ ಮಾಡಲಿಲ್ಲ. ವಾಲ್ಮೀಕಿ ಹಗರಣದ ಹೋರಾಟ ಮಾಡಬೇಕಂದ್ರೆ, ಪಾದಯಾತ್ರೆ ಮಾಡಬೇಕಂದ್ರೆ ಅದಕ್ಕೆ ಅನುಮತಿ ಕೊಡಲಿಲ್ಲ. ಇವತ್ತು ವ್ಯಕ್ತಿ ಯಾವುದೇ ಜಾತಿಯವಿರಲಿ ರಾಹುಲ್ ಗಾಂಧಿ ಮಾಡಿದಾಗ ಅವರ ವಿರುದ್ಧ ಹೋರಾಟ ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ. ಭ್ರಷ್ಟಾಚಾರ, ಈ ಸದನದಲ್ಲಿ ತಿಮ್ಮಾಪುರ ಭ್ರಷ್ಟಾಚಾರ, ಅನೇಕ ಸಚಿವರು ಭ್ರಷ್ಟಾಚಾರ, ಅವ್ರ ಮೇಲೆ ಭ್ರಷ್ಟಾಚಾರ ಇವತ್ತು ತಿಮ್ಮಾಪುರ ಭ್ರಷ್ಟಾಚಾರ, ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಅದರ ಬಗ್ಗೆ ರಾತ್ರಿ ಭುವನೇಶ್ವರಿಗೆ ಅವರು ಧರಣಿ ಮಾಡಲಿಲ್ಲ. ನಾನೇನು ರಕ್ಷಣೆ ಮಾಡಿ ಅಬಕಾರಿ ಸಚಿವರು ಅವ್ರು ಏನ್ ಮಾಡಿದ್ದಾರೆ, ತಿಮ್ಮಾಪುರ ಅವರ ಯಾವ ರೀತಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಎಲ್ಲ ರೀತಿ ಇದ್ರ ಬಗ್ಗೆ ಮಾತಾಡಿ. ಈಗ ಮೊದಲು ಇದನ್ನು ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ. ಈ ಹೋರಾಟದಲ್ಲಿ ತಾರತಮ್ಯ ಆಗ್ತಾ ಇದೆ. ಯಾವ ಸಚಿವರು ಯಾವ ಜಾತಿಯವರಿದ್ದಾರೆ ಅವರು ಆಯ್ತು, ಈಗ ನಿನ್ನೆ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಉತ್ತರ ಆಗಿದೆ. ಈಗ NRC ಬಗ್ಗೆ ಚರ್ಚೆ ಮಾಡಿ. ಈ ಒಂದು ಸದನವನ್ನ ಇವತ್ತು ಕರೆದಂತ ಉದ್ದೇಶ ಏನಂದ್ರೆ, ಭಾರತದ ಸರ್ಕಾರ ಇವತ್ತೇನು ಮನ್ರೇಗಾ ಅನ್ನುವಂತ ಅನೇಕ ದೋಷಪೂರಿತವಾದಂತ ಮತ್ತು ವ್ಯಾಪಕವಾಗಿ ಇವತ್ತು ಭ್ರಷ್ಟಾಚಾರ ನಡೆದಂತ ಸಂದರ್ಭದಲ್ಲಿ ನಮ್ಮ ಭಾರತ ಸರ್ಕಾರದ ಒಂದು ಹೊಸ ಅದು ವಿಬಿ ಕಾಯ್ದೆ 2025 ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಅನ್ನುವಂತಹ ಒಂದು ಉದ್ಯೋಗವನ್ನು ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ 120 ದಿವಸ ಇವತ್ತು ಉದ್ಯೋಗ ಭರವಸೆ ಕೊಡುವಂತಹ ಒಂದು ಯೋಜನೆ ಮತ್ತು ಪಾರದರ್ಶಕವಾಗಿ ಯಾವುದೇ ಹಗರಣ ಆಗಲಾರದೆ ಆಗ್ಬೇಕಾದ್ರೆ ಮನ್ರೇಗಾದಲ್ಲಿ ಸಾಕಷ್ಟು ಹಿನ್ನೆಲೆ ಅಧ್ಯಕ್ಷರೇ, ಈ ಮನ್ರೇಗಾದಲ್ಲಿ ಭ್ರಷ್ಟಾಚಾರ, ಹಣಕಾಸಿನ ಆಗ್ತಾ ಇತ್ತು. ಕಾರ್ಯವಿಧಾನಗಳ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಿ 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 ಗ್ರಾಮ ಪಂಚಾಯತ್ ಶಾಸಕರು ಸಹ ತಮ್ಮ ನಕಲಿ ಚಾಪುಕಾರಿ ಮಾಡುವಂತಹ ಉದಾಹರಣೆಗಳು ಈ ದೇಶದಲ್ಲಿ ನಡೆದಿದ್ದು. ಕೃತ್ರಿಮ ಫಲಾನುಭವಿ ಫಲಾನುಭವಿಗಳಿಗೆ ಸೃಷ್ಟಿ ಮಾಡಿ ಸರ್ಕಾರದ ಕೇಂದ್ರ ಸರ್ಕಾರದ ಹಣ ಲೂಟಿ. ಅದೇ ರೀತಿ
ಕಾರ್ಮಿಕರಿಗೆ ಭಾಗಶಃ ಪಾವತಿ ಮಾಡಿ ಉಳಿದ ಹಣವನ್ನ ಸಂಬಂಧಿಸಿದ ಅಧಿಕಾರಿಗಳು ದುಂಡಿ ಹಾಕುವಂತ ವ್ಯವಸ್ಥೆ ಅಧ್ಯಕ್ಷರೇ ಮತ್ತು ಮನ್ರೇಗಾದಲ್ಲಿ ದುರ್ಬಲ ಮೇಲ್ವಿಚಾರಣೆ ಮತ್ತು ಸಾಮಾಜಿಕ ಅನ್ನೋದು ಇರಲಿಲ್ಲ. ಆಡಳಿತಾತ್ಮಕ ಸಾಮರ್ಥ್ಯದಲ್ಲಿ ನಿರ್ಬಂಧಗಳು ಮತ್ತು ಕಾರ್ಮಿಕ ಮಾರುಕಟ್ಟೆಗಳ ಜಾರಿಗೊಳಿಸಿ ಈ ಎಲ್ಲ ದೃಷ್ಟಿಕೋನದಿಂದ ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗ್ರಾಮಸಿ 2025 ಹೊಸ ಆಶಾಕಿರಣವನ್ನ ಹೊಸ ಉದ್ಯೋಗ ಸೃಷ್ಟಿ ಮಾಡುವಂತ ಪಾರದರ್ಶಕ ಮನ್ರೇಗಾದಲ್ಲಿ ಮಳೆ 3 ದಿವಸದ ಗ್ಯಾರಂಟಿ ಇತ್ತು. ಅದು ಇವತ್ತು ಇಡೀ ಗ್ರಾಮೀಣ ಕಾಯ್ದೆಯಲ್ಲಿ 125 ದಿನ ಇವತ್ತು ಗ್ರಾಮೀಣ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕಾರ್ಯಕ್ರಮ ನರೇಂದ್ರ ಮೋದಿ ಅಧ್ಯಕ್ಷ. ಅದರ ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರ ಬಿತ್ತನೆ ಇರ್ಬೋದು, ರಾಶಿ ಇರ್ಬೋದು, ಆ ಸಂದರ್ಭಗಳಲ್ಲಿ